ನೋಡಿ, ನಾವಿಲ್ಲೇ ಪರಶುರಾಮ ಕುಂಡ ಎಲ್ಲಿದೆಯಲ್ಲ, ಇಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದು. ನೋಡಿ, ಅಲ್ಲಿನ್ನೂ ಸ್ವಲ್ಪ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ನೀರು ಜಾಸ್ತಿ ಇದ್ದಾಗ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ. ಹರಿತಾ ಇದೆ. ನಾವು ಇದು ಹೋಮ್ ಸ್ಟೇನಲ್ಲಿ ಹಾಲ್ಟಾಗಿ 10 ಕಿಲೋಮೀಟ್ರ್ ದೂರದಲ್ಲಿ ಹಾಲ್ಟಾಗಿದ್ದೀವಿ, ನಿನಾಸಿ ಹೋಮ್ ಸ್ಟೇನಲ್ಲಿ. ಇಲ್ಲಿ ಬಂದು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ರಲ್ಲ, ಮೇಲೆಲ್ಲ ತೆಗ್ದಿರೋದು, ಇದು ಲೋಹಿತ್ಯಾ ನದಿ. ಇಲ್ಲಿ ಬಂದು ಪರಶುರಾಮ ತಾಯಿ ರೇಣುಕೆಯನ್ನು ಕತ್ತರಿಸ್ತಾನಲ್ಲ, ತಂದೆ ಆದೇಶದಂತೆ, ಅದು ಇಲ್ಲಿ ಬಂದು ಅವ್ನ ಕೈ ತೊಳ್ಕೊಂಡಾಗ ಕೊಡಲಿ ಕೈಯಿಂದ ಬಿಟ್ಟಿದ್ದ ಜಾಗ ಇದು. ಈ ಜಾಗ ಪರಶುರಾಮ ಕುಂಡ ಇದು. ಇಲ್ಲಿ ಜಾಸ್ತಿ ಇದೆ ನೋಡಿ. ಇಲ್ಲಿ ಮೇಲಿಂದ ನಾವು ಅಲ್ಲಿಂದ ಹೋಗಿದ್ದು ಕಾರಲ್ಲಿ, ಅಲ್ಲಿ ಹೋಗಿ ಪರಶುರಾಮ ಕುಂಡಕ್ಕೆ ಆ ಕಡೆಯಿಂದ ಇಳಿದು ಸ್ನಾನ ಮಾಡಿಕೊಂಡು ಮತ್ತೆ ಈ ಕಡೆ ವಾಪಸ್ ಬಂದಿದ್ದೀವಿ. ಈಗ ರೋಡು ಅಲ್ಲಿ ಮೊಬೈಲ್ ತೊಗೊಂಡೋಗೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿಂದ ತೆಗೆದು ತೋರಿಸ್ತಾ ಇರೋದು ನಿಮಗೆ. ಇದು ಪರಶುರಾಮ ಕುಂಡ. ಸಾಕಾ? ಹ್ಞೂ. ರೇಣುಕಾದೇವಿ ತಲೆ ಕಟ್ ಮಾಡಿದಾಗ ಅದು ಸವದತ್ತಿನಲ್ಲಿ ಬಿದ್ದಿದ್ದು ತಲೆ. ಆ ಜಾಗ ಅದು ಶಕ್ತಿ ಸ್ಥಳವಾಗಿದೆ. ಶಕ್ತಿಪೀಠ ಅಲ್ಲ, ಶಕ್ತಿ ಸ್ಥಳ.